ನಮ್ಮ ಭರತ ಭೂಮಿಯಲ್ಲಿ ಸನಾತನ ಧರ್ಮ, ಈ ನಮ್ಮ ಸಂಸ್ಕೃತಿ ಇದೆಲ್ಲ ನಮ್ಮ ಶಕ್ತಿಯಿಂದ ಪ್ರಪಂಚ ಪೂರ್ತಿ ಯುದ್ಧ ನಡೀತಿದ್ರು ನಾವೆಲ್ಲ ಶಾಂತಿಯಾಗಿ ಈ ರೀತಿ ಸಂತೋಷದಿಂದ ಹಬ್ಬ ದೇವರ ಉತ್ಸವಗಳನ್ನ ಆಚರಿಸ್ತಾ ಇದ್ದೀವಿ. ನಮಗೆ ಇದು ನಾವು ಈ ಭೂಮಿಲಿ ಹುಟ್ಟಿದ್ದು ಸೌಭಾಗ್ಯ. ನಮ್ಮ ಈ ಪುಣ್ಯ ಭೂಮಿಲಿ ನಾವು ಇಷ್ಟು ಆನಂದವಾಗಿ ದೇವರ ಕಾರ್ಯಗಳು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಕ್ಷೇತ್ರ ಆನೇಕಲ್ಲು ಸಹದೇವಪುರ ಕ್ಷೇತ್ರ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಈ 5ನೇ ಬಾರಿಗೆ ರಾಜಮುಡಿ ಉತ್ಸವ ಕಾರ್ಯಕ್ರಮ ನಡೀತಾ ಇದ್ವಿ. ನಮ್ಮ 3 ಕುಟುಂಬದವರು ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ನಮಗೆ ಈ ತಿಮ್ಮರಾಯ ಸ್ವಾಮಿ ಸೇವಾ ಟ್ರಸ್ಟಿಂದ ಇಲ್ಲಿ ದೀಪು ಮತ್ತು ಸಂಗಡಿಗರು, ರಾಮ್ ಭಟ್ರು, ಗೋವಿಂದ ಭಟ್ರು ಮತ್ತು ಇಲ್ಲಿ ಈ ಸಹಪಾಠಿಗಳು, ದೇವಾಲಯದ ಮುಖ್ಯ ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು ಮತ್ತು ನಮ್ಮ ಸಾರ್ವಜನಿಕರು, ನಮ್ಮ ಈ ಪಟ್ಟಣದ ಸಾರ್ವಜನಿಕರು ತುಂಬ ಪ್ರೋತ್ಸಾಹ ಕೊಟ್ಟು ಈ ತಿಮ್ಮರಾಯ ಸ್ವಾಮಿ ಸೇವಾಶ್ರಮ ಮತ್ತು ಸೇವಾ ಟ್ರಸ್ಟ್ ಕಡೆಯಿಂದ ಅದ್ದೂರಿಯಾಗಿ ವರ್ಷ ರಾಜಮುಡಿ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ. ಭಗವಂತನ ಆಶೀರ್ವಾದ, ಭಗವಂತನ ಶಕ್ತಿ ಕೊಟ್ಟರೆ ಇನ್ನೂ ಕಾಲಾನುಕಾಲ ಇದೇ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕು. ಮತ್ತು ನನ್ನ ಮಾಧ್ಯಮ ಮಿತ್ರರು ವರ್ಷ ನಮ್ಮ ಈ ಪ್ರೋತ್ಸಾಹ ತಮ್ಮೆಲ್ಲರ ಈ ಬೆಂಬಲದಿಂದ ನಾವು ವರ್ಷ ಆನೇಕಲ್ಲಲ್ಲಿ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಳ್ಳಿಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಮನಸ್ಸು ಇಚ್ಛೆ ನಾವು ಮಾಡ್ತಾಯಿದ್ದೀವಿ. ಭಗವಂತ ಎಲ್ರಿಗೂ ಆರೋಗ್ಯ ಮತ್ತು ನಮ್ಮ ನಾಡಿನ ರೈತರಿಗೆಲ್ಲ ಮಳೆ ಬೆಳೆ ಒಳ್ಳೆ ಶಾಂತಿಯಾಗಿ ಎಲ್ಲ ನಡೆಸ್ಕೊಡ್ಲಿ. ನಮ್ಮ ಜನಗಳು ಸುಭಿಕ್ಷವಾಗಿ ಆರೋಗ್ಯವಾಗಿ ಸಮೃದ್ಧಿಯಾಗಿರಲಿ. ನಮ್ಮ ದೇಶ ಎಲ್ಲ ಪ್ರಪಂಚದಲ್ಲಿ ಪೂರ್ತಿ ಯುದ್ಧ ನಡೀತಿದ್ರು ಶಾಂತವಾಗಿ ಎಲ್ಲರ ಹಬ್ಬ ಆಚರಣೆಗಳು ಮಾಡ್ತಿದ್ದಾರೆ. ನಮಗೆ ಇದೇ ಸೌಭಾಗ್ಯ. ಭಗವಂತನ ಆಶೀರ್ವಾದ ನಮ್ಮ ದೇಶದ ಮೇಲೆ, ನಮ್ಮ ಜನಗಳ ಮೇಲೆ, ನಮ್ಮ ರೈತರ ಮೇಲೆ, ನಮ್ಮ ಭಕ್ತಾದಿಗಳ ಮೇಲೆ ಇದೆ ಅಂತ ನಾವೆಲ್ಲ ಬಯಸ್ತಿದ್ದೀವಿ. ಎಂದೆಂದಿಗೂ ತಮ್ಮ ಸಹಕಾರ ಇದೇ ರೀತಿ ಕೊಡಲಿ ಅಂತ ನಾವು ಬಯಸ್ತೀವಿ. ಈ ರಾಜಮುಡಿ ಉತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಆನೇಕಲ್ ಪಟ್ಟಣದ ಜನಗಳಿಗೆ, ಮಾಧ್ಯಮ ಮಿತ್ರರಿಗೆ, ದೇವಾಲಯದ ಸದಸ್ಯರಿಗೆ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯವರಿಗೆ ಮತ್ತು ಇಲ್ಲಿ ಸೇವಕರಿಗೆ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ ಕುಟುಂಬದಸ್ಥರು, ಭಕ್ತಾದಿಗಳಿಗೆ ಎಲ್ರಿಗೂ ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ತುಂಬ ಧನ್ಯವಾದ ಹೇಳ್ತಿದ್ದೀನಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ಹುಡುಗರು, ನಮ್ಮ ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡ್ರು ನಮ್ಮ ಸ್ನೇಹಿತರುಗಳಾದ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇವತ್ತು ರಾಜಮುಡಿ ಉತ್ಸವ ಮಾಡಿದ್ರಿ. ಪ್ರತಿ ವರ್ಷದಂತೆ 5ನೇ ವರ್ಷ ಈ ವರ್ಷ ರಾಜಮುಡಿ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ನಮ್ಮ 3 ಕುಟುಂಬದಿಂದ, ಪಂಡ್ರಿಮೇಶ್ವರ ಕುಟುಂಬದಿಂದ, ಸೊಸೈಟಿ ಚಂದ್ರರಾಜು ಕುಟುಂಬದಿಂದ, ಬೈರಾಜು ಕುಟುಂಬದಿಂದ 5ನೇ ವರ್ಷದ ರಾಜಮುಡಿ ಉತ್ಸವವನ್ನು ಆಚರಿಸಿದ್ದೇವೆ. ಈ ದೇವಸ್ಥಾನದಲ್ಲಿ ನಮಗೊಂದು ಅದೃಷ್ಟನೇ ಸಿಕ್ಕಿದೆ, ಇಲ್ಲಿ ನಡೆಸ್ಕೊಡ್ತಾಯಿದ್ದೀವಿ. ಆ ದೇವ್ರ ಕೃಪೆಯಿಂದ ಇನ್ನೂ ಹೆಚ್ಚು ವರ್ಷಗಳು ನಮ್ಮ ಮನೆತನದವರೆಲ್ಲ ನಡೆಸಲಿ ಅನ್ನೋದೇ ನಮ್ಮ ಒಂದು ಆರೈಕೆ. ವರ್ಷ ಈ ಭಕ್ತಾದಿಗಳಿಂದ ಇಷ್ಟು ವಿಜೃಂಭಣೆ ನಡೆಯೋದ್ರಿಂದ ನಮಗೆಲ್ಲ ಒಂಥರ ಖುಷಿ ತಂದಿದೆ. ಆಮೇಲೆ ಈ ದೇವಸ್ಥಾನದಲ್ಲಿ ದೀಪಣ್ಣ ಅವರು ಮತ್ತು ಹುಡುಗರು ಅವ್ರ ಸಪೋರ್ಟಿಂದನೇ ಇಷ್ಟು ನಡೀತಾ ಇದೆ. ಮತ್ತು ಪುರೋಹಿತರು ಆಗ್ಬೋದು, ಇದೇ ವರ್ಷ ಮಾಡೋವಂಥ ಧೈರ್ಯ ನಮಗೆಲ್ಲ ಕೊಡಲಿ. ಅದರಿಂದ ದೇವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. 5ನೇ ವರ್ಷದ ರಾಜಮುಡಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ತಿಮ್ಮರಾಯ ಸ್ವಾಮಿ ಸೇವಾ ಟ್ರಸ್ಟ್ ಅವರು, ದೀಪು ಅಣ್ಣ ಕಡೆ ಹುಡುಗರು, ಆಮೇಲೆ ಭಕ್ತಾದಿಗಳು ಭಾಳಷ್ಟು ಜನ, ಭಾಳ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಇದರಿಂದ ಎಲ್ಲರೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಆನೇಕಲ್ ಜನತೆನ ಸುಖವಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಬಂದು ಕೋಲಾಟ, ವಿಷ್ಣು ಸಹಸ್ರನಾಮ, ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ತಿಮ್ಮರಾಯ ಸ್ವಾಮಿ ಸೇವಾ ಟ್ರಸ್ಟಲ್ಲಿರೋವಂಥ ಹೆಣ್ಮಕ್ಳು ಕೋಲಾಟದವರು ಮತ್ತು ಭಾಳಷ್ಟು ಬೇರೆ ಬೇರೆ ಕಡೆಯಿಂದ ಬಂದು ಕೋಲಾಟಗಳು ಆಡ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮಗಳು ಕಲಿತಾ ಇದ್ದಾರೆ. ನಮ್ಮ ಹಿಂದೂ ಸನಾತನ ಧರ್ಮನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನಮಗೆ ದೊಡ್ಡ ಖುಷಿಯಾಗಿದೆ. ಈ ಕಾಲದಲ್ಲಿ ಅದನ್ನೆಲ್ಲ ಇಂಟ್ರೆಸ್ಟಿಂದ ಕಲಿತಾ ಇರೋರು ಜಾಸ್ತಿ ಜನ ಆಗ್ತಾ ಇದ್ದಾರೆ. ಸೊ ನನಗೆ ಭಾಳ ಖುಷಿಯಾಗಿದೆ. ಈ ಸತಿ ಉತ್ಸವ ಭಾಳ ಚೆನ್ನಾಗಿ ನೆರವೇರಿದೆ. ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಂದ ಎಲ್ಲ ಉತ್ಸವಗಳು ಎಲ್ಲ ಕಡೆ ಪ್ರಚಾರ ಆಗಿ ಎಲ್ರಿಗೂ ಇವತ್ತು ತಲುಪಿದೆ. ಮನೆಗೂ ಎಲ್ಲ ಮನೆಯವರು ಕನಿಷ್ಠ 50% ಜನ ಆನೇಕಲ್ಲವ್ರಿಗೆ ಗೊತ್ತು ರಾಜಮುಡಿ ಉತ್ಸವ ಮಾಡಬೇಕು ಅಂತ. ನಿಮ್ಮ ಮಾಧ್ಯಮ ಮಿತ್ರರ ಸಹಾಯದಿಂದ ಇದು ಆಗಿದೆ. ಎಲ್ಲರೂ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ನಮಸ್ತೆ, ನಾನು ನಿಮ್ಮ ಆತ್ಮೀಯ ಆನೇಕಲ್ ಚಂದ್ರು. ಇವತ್ತು ನಮ್ಮ ಆನೇಕಲ್ ಅಂದರೆ ಮೊದಲಿಗೆ ನೆನಪಾಗೋದು ಆನೇಕಲ್ ಕರಗ ಮತ್ತು ನಮ್ಮ ಆನೇಕಲ್ ಗಜಶಿಲಾಪುರಿ ಶ್ರೀ ತಿಮ್ಮರಾಯ ಸ್ವಾಮಿ
ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಒಂದು ದೇವಾಲಯದಲ್ಲಿ ವೈರಮುಡಿ ಉತ್ಸವ ಮತ್ತು ರಾಜಮುಡಿ ಉತ್ಸವ ಇಲ್ಲಿ 5 ವರ್ಷದ ಮುಂಚೆ ನಮ್ಮ ರಾಜಮನೆತನದ ಅರಸರು ಬಂದು ಈ ಒಂದು ರಾಜಮುಡಿ ಉತ್ಸವಕ್ಕೆ ಚಾಲನೆ ಕೊಟ್ಟು ಹೋದ ನಂತರ ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ನಡೀತಿದೆ. ನಮ್ಮ ಆನೇಕಲ್ ಕ್ಷೇತ್ರದಲ್ಲಿರ್ತಕ್ಕಂಥ ರಾಜಮನೆತನದ ಎಲ್ಲ ಕುಟುಂಬಗಳಿಂದ ಈ ಒಂದು ರಾಜಮುಡಿ ಉತ್ಸವ ವೈಭವದಿಂದ ನಡೀತಿದೆ. ಇದು 5ನೇ ವರ್ಷ. ಹಾಗೆ ನಮ್ಮ ಆನೇಕಲ್ ತಾಲೂಕಿನ ಮತ್ತು ಆನೇಕಲ್ ನಗರದ ಜನತೆ ಪ್ರತಿ ಉತ್ಸವಗಳಲ್ಲಿ ಭಾಗವಹಿಸೋ ರೀತಿಯಲ್ಲಿ ಜಾತ್ರೆ ರೀತಿಯಲ್ಲೇ ಇಲ್ಲಿ ಬಂದು ಭಾಗವಹಿಸಿ ಭಗವಂತನ ಈ ಒಂದು ರಾಜಮುಡಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಎಲ್ರಿಗೂ ಭಗವಂತ ಶ್ರೀ ತಿಮ್ಮರಾಯ ಸ್ವಾಮಿ ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಮತ್ತು ನಮ್ಮ ನಾಡಿನ ಸಮಸ್ತ ಜನತೆಗೆ ಮಳೆ ಬೆಳೆಗಳಾಗಲಿ, ಎಲ್ಲರೂ ಸಮೃದ್ಧಿಯಾಗಿದ್ದರೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ.